ಇವತ್ತು ಪಾರ್ಲಿಮೆಂಟಲ್ಲಿ ಅಮಿತ್ ಶಾ ಅವರು, ಆಮೇಲೆ ಅವ್ರು ಹೇಳಿರೋ ಭಾಷಣ ಮೇಲೆ ನಮ್ಮ ತೇಜಸ್ವಿ ಸೂರ್ಯ ಮಾಡಿರೋ ಭಾಷಣ, ಅದಾದ್ಮೇಲೆ ಅಮಿತ್ ಶಾ ಭಾಷಣ ಆದಮೇಲೆ ಪ್ರಹ್ಲಾದ್ ಜೋಶಿ ಅವರು ಮಾಡಿರೋ ಟ್ವೀಟು, ಇವೆಲ್ಲ ನೋಡ್ತಾ ಇದ್ರೆ ನನಗೊಂದು ಗಾದೆ, ಇಂಗ್ಲಿಷ್ ಗಾದೆ ಜ್ಞಾಪಕ ಬರ್ತದೆ. ದೇರ್ ಆರ್ 3 ಟೈಪ್ಸ್ ಆಫ್ ಲೈಸ್: ಲೈಸ್, ಟ್ರೂ ಲೈಸ್ ಅಂಡ್ ಸ್ಟ್ಯಾಟಿಸ್ಟಿಕ್ಸ್. ತೇಜಸ್ವಿ ಸೂರ್ಯ ಅವರು ಹೇಳಿದ್ರು, ಅಯ್ಯೋ ಏನಿದೆ, ಸೌತ್ ಸ್ಟೇಟ್ಸ್ಗೂ 50% ಜಾಸ್ತಿ ಬರ್ತಾ ಇದೆ ಅಲ್ವಾ, 28 ಸೀಟ್ಸ್ ಇರುವ ಕರ್ನಾಟಕಕ್ಕೆ 42 ಸೀಟ್ ಆಗ್ತಾ ಇದೆ, ಸೊ ಸೌತ್ಗೂ ಜಾಸ್ತಿ ಆಗ್ತದೆ, ನಾರ್ತ್ಗೂ ಜಾಸ್ತಿ ಆಗ್ತಾ ಇದೆ ಅಂತ ಹೇಳುವ ತೇಜಸ್ವಿ ಸೂರ್ಯ. ಡೋಂಟ್ ಫರ್ಗೆಟ್ ದಟ್ ಸ್ಟ್ಯಾಟಿಸ್ಟಿಕ್ಸ್ ಯಾವತ್ತೂ ನಿಜ ಹೇಳಲ್ಲ. ಇವ್ರದ್ದು 50% ಆಗುತ್ತೆ, ಅವ್ರದ್ದು 50% ಆಗುತ್ತೆ. ಆದರೆ ನಿನ್ಗೊಂದು ಸ್ಮಾಲ್ ಎಕ್ಸಾಂಪಲ್ ಕೊಡ್ಲಾ? ಈಗ ರಾಮಪ್ಪ 100 ರೂಪಾಯಿ ದುಡಿತಾವೆ, ಅವನಿಗೆ 50% ಇನ್ಕ್ರೀಸ್ ಆಯ್ತು ಅನ್ಬಿಡಿ. 100 ರೂಪಾಯಿ ದುಡಿಯೋವನಿಗೆ 50% ಇನ್ಕ್ರೀಸ್ ಅಂದ್ರೆ ಎಷ್ಟಾಯ್ತು? 150 ರೂಪಾಯಿ ಆಯ್ತು. ಅದೇ ಅಂಬಾನಿ 10 ಕೋಟಿ ದುಡಿತಾವೆ, ಅವನಿಗೂ 50% ಕೊಟ್ಟರೆ ಏನಾಗುತ್ತೆ? 10 ಕೋಟಿ 50% ಎಷ್ಟಪ್ಪ ತೇಜಸ್ವಿ ಸೂರ್ಯ? 15 ಕೋಟಿ ರೂಪಾಯಿ ಆಗುತ್ತೆ. ದಿಸ್ ಈಸ್ ದ ಡಿಫರೆನ್ಸ್ ದಟ್ ವಿ ಆರ್ ಟಾಕಿಂಗ್ ಅಬೌಟ್. ಈ ಅನೋಮಲಿನ, ಈ ಅನ್ಯಾಯನ ಸೌತ್ ಸ್ಟೇಟ್ಸ್ ವಿರುದ್ಧ, ಇದರ ವಿರುದ್ಧ ಅವ್ರು ಹೇಳಿದ್ರು, ಕ್ಯಾ ಫರಕ್ ಪಡ್ತಾ है ಅಂತ ಹೇಳಿದ್ರು ಅಮಿತ್ ಶಾ ಜಿ. ನೀವು ಗುಜರಾತಿನವರು, आप गुज्जू है, बट हमको भी थोड़ा अकल है, हम भी साउथ इंडियन है, हमारा मैथमेटिक्स ಬೋತ್ ಸೌತ್. ಅಮಿತ್ ಶಾ ಅವರೇ, ನಿಮ್ಮ ಪ್ರಕಾರನೇ ನೋಡೋಣ. ಮೊದಲು ತಮಿಳುನಾಡುದು 39 ಸೀಟ್ ಇತ್ತು, ಯು ಪಿಗೆ ಎಷ್ಟಿತ್ತು? 80 ಸೀಟ್ ಇತ್ತು. ಡಿಫ್ರೆನ್ಸ್ ಎಷ್ಟಿತ್ತು ಅಮಿತ್ ಶಾ ಅವರೇ, ಗುಜ್ಜು ಅಮಿತ್ ಶಾ ಅವರೇ? ಡಿಫ್ರೆನ್ಸ್ ಎಷ್ಟಿತ್ತು? 41 ಸೀಟ್ ಇತ್ತು. ಇನ್ನು ಮುಂದೆ ಏನಾಗುತ್ತೆ? 120 - 59 ಎಷ್ಟಾಗುತ್ತೆ? 61 ಸೀಟ್ಸ್ ಆಗುತ್ತೆ. ಮೊದಲು ಎಷ್ಟಿತ್ತು? 41 ಸೀಟ್. ಮೊದಲು 41 ಸೀಟ್ ಡಿಫ್ರೆನ್ಸ್ ಇತ್ತು ಯು ಪಿಗೆ ಹಾಗೂ ತಮಿಳುನಾಡಿಗೆ, ಈಗ 61 ಸೀಟ್ ಆಗುತ್ತೆ. ನೀವು ಓವರ್ ದ ಬೋರ್ಡ್ 50% ಏನು ಕೊಡ್ತಾ ಇದ್ದೀರಾ, ಅದು ಓವರ್ ಆಲ್ ನೋಡಿದ್ರೆ ಈಕ್ವಲ್ ಆಗಿದೆ, ಆದರೆ ಇಟ್ ಈಸ್ ನಾಟ್ ಈಕ್ವಿಟಿ ಓರಿಯೆಂಟೆಡ್. ದ ಸೌತ್ ಸ್ಟೇಟ್ಸ್ ವಿಲ್ ಸಫರ್. ನಿಮಗೆ ಸ್ಮಾಲ್ ಎಕ್ಸಾಂಪಲ್ ಕೊಡ್ತೀನಿ. ಆಲ್ ದ 5 ಸ್ಟೇಟ್ಸ್, ಆಲ್ ದ 4 ಸೌತ್ ಸ್ಟೇಟ್ಸ್ ಇನ್ಕ್ಲೂಡಿಂಗ್ ಪಾಂಡಿಚೇರಿ, ಈಗಿರೋ ಇದರಲ್ಲಿ 130 ಸೀಟ್ಸ್ ಇತ್ತು. ನಿಮ್ಮದು ಮಹಾರಾಷ್ಟ್ರ, ಯು ಪಿ, ಬಿಹಾರ್, ರಾಜಸ್ಥಾನ್, MP ಸೇರಿದ್ರೆ 222 ಸೀಟ್ ಇದೆ ಈಗ. ಡಿಲಿಮಿಟೇಷನ್ ಆದಮೇಲೆ 222 ಸೀಟು ನಿಮ್ಮದು 313 ಸೀಟ್ ಆಗುತ್ತೆ. ಅರ್ಥ ಮಾಡ್ಕೊಳ್ಳಿ. ನಮ್ಮದು 130 ಇರೋದು 194 ಆಗುತ್ತೆ. ಸೊ ನಮ್ದು ಇನ್ಕ್ರೀಸ್ ಆಗೋದು ಎಷ್ಟಾಗುತ್ತೆ? ಇನ್ಕ್ರೀಸ್ ನಮ್ದು 64 ಸೀಟ್ ಆಗುತ್ತೆ. ನಿಮ್ದು ಎಷ್ಟು ಇನ್ಕ್ರೀಸ್ ಆಗುತ್ತೆ ಗೊತ್ತಾ? 111 ಸೀಟ್ ಇನ್ಕ್ರೀಸ್ ಆಗುತ್ತೆ. ಅರ್ಥ ಮಾಡ್ಕೊಳ್ಳಿ. ಇದು ಡಿಫ್ರೆನ್ಸ್. ರಾಮಣ್ಣನಿಗೂ ಅಂಬಾನಿಗೂ ಡಿಫ್ರೆನ್ಸ್. ಈಗ ಸೌತ್ ಇಂಡಿಯನ್ ಸ್ಟೇಟ್ಸ್ ಬಂದ್ಬಿಟ್ಟು ರಾಮಣ್ಣ ಇದ್ದಂಗೆ. ಸೊ ನೀವು 50% ಪ್ರಪೋರ್ಷನೇಟ್ ಆಗಿ ಮಾಡಿದ್ರೆ, ಅಂಬಾನಿ 50% ಈಸ್ ಫಾರ್ ಹೈಯರ್ ದೆನ್ ರಾಮಣ್ಣಸ್ 50%. ಸೊ ಟುಡೇ, ಇವತ್ತು ನೀವೇನು ಅಮಿತ್ ಶಾ ಅಲ್ಲಿ ಬೊಗಳೆ ಬಿಡ್ತಾ ಇದ್ದೀರಾ ಪಾರ್ಲಿಮೆಂಟಲ್ಲಿ, ಡೋಂಟ್ ಗೋ ಟು ಪರ್ಸೆಂಟೇಜ್, ಲುಕ್ ಅಟ್ ದ ಟೋಟಲ್ ಸೀಟ್ಸ್. ಈ ಹಿಂದಿ ಸ್ಪೀಕಿಂಗ್ ಸೀಟ್ಸ್ ಎಷ್ಟಿತ್ತು, ಎಷ್ಟಾಗುತ್ತೆ, ಸೌತ್ ಸೀಟ್ಸ್ ಎಷ್ಟಿದೆ, ಎಷ್ಟಾಗುತ್ತೆ ಅನ್ನೋದು ಬಹಳ ಮುಖ್ಯ. ಇವತ್ತು ಪ್ರಾಬ್ಲಮ್ ಏನಾಗ್ತಾ ಇದೆ ಅಂದರೆ, South are getting, even though we get 50% increase in seats, the quantum of seats, the number of seats, the increase in North India is, or Hindi speaking states is far high than when compared to South Indian states. ये तेजस्वी सूर्या, प्रहलाद जोशी ಅವರೇ, आप गुज्जू का बात में आके बेहका में मत आओ. ಎಲ್ಲ ಸೌತ್ ಇಂಡಿಯನ್ ಸ್ಟೇಟ್ಸ್ ನಾನು ಹೇಳೋದಷ್ಟೇ, ಅವರು ಭಾಳ ಬುದ್ಧಿವಂತರು. ನಿಮ್ಗಷ್ಟು ಬುದ್ಧಿ ಇಲ್ಲ. ಇವತ್ತೇನ ಸೌತ್ ಇಂಡಿಯನ್ ಸ್ಟೇಟ್ಸ್ ಅವರು ನೀವು ಹಿಂಗೆ ಮರ್ತು ನಿದ್ರಾಸ್ಥಿತಿಯಲ್ಲಿದ್ದರೆ, ನಾಳೆ ಬೆಳಿಗ್ಗೆ ಸೌತ್ ಇಂಡಿಯನ್ದು ಅಸ್ತಿತ್ವ ಇರಲ್ಲ. ನಿಮ್ದು ಎಲ್ಲ ಸೀಟ್ ಸೇರಿದ್ರೆ 130ರಿಂದ 194 ಹೋಗುತ್ತೆ. ಡೂ ಯು ನೋ ದಟ್ ಒನ್ಲಿ ಯು ಪಿ ಅಂಡ್ ಬಿಹಾರ್ ಪುಟ್ ಟುಗೆದರ್ ವಿಲ್ ಬಿ ಮೋರ್ ದೆನ್ 180 ಸೀಟ್ಸ್. ಅರ್ಥ ಮಾಡ್ಕೊಳ್ಳಿ. ಅಲಾಂಗ್ ವಿತ್ ರಾಜಸ್ಥಾನ್ ಅಂಡ್ ಮಹಾರಾಷ್ಟ್ರ ಅಂಡ್ MP, ದೇ ವಿಲ್ ಮೂವ್ ಟು 313 ಸೀಟ್ಸ್. ಸೊ ನೀವು ಇರ್ರೆಲೆವೆಂಟ್ ಆಗ್ತೀರಾ ಇದರಲ್ಲಿ. ಸೊ ಡು ಯು ವಾಂಟ್ ಟು ಬಿಕಮ್ ಇರ್ರೆಲೆವೆಂಟ್? ಡೋಂಟ್ ಬಿಕಮ್ ಫೂಲ್ಸ್. ಅಮಿತ್ ಶಾ, ದೇ ವಿಲ್ ಟ್ರೈ ಟು ಫೂಲ್ ಅಸ್. ನಮ್ಮವ್ರು ಬಿಜೆಪಿ ಸಂಸದರಿಗೆ ತಲೆ ಇಲ್ಲ. ಅಟ್ಲೀಸ್ಟ್ ಬೇರೆ ಸಂಸದರೇ ದಯವಿಟ್ಟು ಎಚ್ಚೆತ್ಕೊಳ್ಳಿ. ಆಮೇಲೆ ಸದರ್ನ್ ಸ್ಟೇಟ್ಸ್ ಆದ ಚಂದ್ರಬಾಬು ನಾಯ್ಡು ಹಾಗೂ YSR ಕಾಂಗ್ರೆಸ್ನ ಜಗನ್ ರೆಡ್ಡಿ, ದ ಹೋಲ್ ಆಫ್ ಸೌತ್ ಇಂಡಿಯಾ ಇಸ್ ವಾಚಿಂಗ್ ಯು. ನಾಳೆ ಬೆಳಿಗ್ಗೆ ನಿಮಗೆ ಆಂಧ್ರ ಪ್ರದೇಶದ ಅಸ್ತಿತ್ವ ಇರಲ್ಲ, ಹುಷಾರ್. మిమ్మల్ని ఆంధ్ర ప్రజలే మిమ్మల్ని బయటికేస్తారు, హుషార్. ఏంటంటే డోంట్ ఫాల్ ఫర్ ಸ್ಟ್ಯಾಟಿಸ್ಟಿಕ್ಸ್ ಡಸಂಟ್ ಗಿವ್ ದ ರೈಟ್ ಪಿಕ್ಚರ್. ಅಬ್ಸಲ್ಯೂಟ್ ನಂಬರ್ಸ್ ಗಿವ್ ರೈಟ್ ಪಿಕ್ಚರ್. ಸೊ ನಾನು ಅವಾಗಲೇ ಏನು ಹೇಳಿದೆ ನಿಮಗೆ, ತಮಿಳುನಾಡು ಹಾಗೂ UP ಎಕ್ಸಾಂಪಲ್ ತಗೊಂಡಾಗ ಈಗಿರುವ 41ರಿಂದ ಈಗ 61 ಡಿಫ್ರೆನ್ಸ್ ಆಗುತ್ತೆ. ಅದೇ ರೀತಿ ಎಲ್ಲ ಸ್ಟೇಟ್ಸ್ಗೂ ಡಿಫ್ರೆನ್ಸ್ ಆಗ್ಬಿಟ್ಟು ನಾಳೆ ಬೆಳಿಗ್ಗೆ ದೇರ್ ವಿಲ್ ಕಮ್ ಎ ಪಾರ್ಟಿ ವಿಚ್ ವಿಲ್ ಸೇ, ಐ ಡೋಂಟ್ ವಾಂಟ್ ವೋಟ್ಸ್ ಫ್ರಮ್ ಸೌತ್ ಇಂಡಿಯಾ, I will only concentrate on North Indian states, Hindi speaking states. There I will get 300 or 400 seats or 500 seats and I will win from there. So what will happen to the voice of South India in the parliament? So we will have no voice. South India contributes to nearly 35% of our total GDP, nearly 40 to 50% of our total exports.
ಅವರ್ ಕಾಂಟ್ರಿಬ್ಯೂಷನ್ ಈಸ್ ಹೈಯೆಸ್ಟ್ ಟು ದ ಸ್ಟೇಟ್ಸ್ ಕಂಟ್ರೀಸ್ ಎಕ್ಸ್ಟೆಕರ್ ಆಸ್ ಫಾರ್ ಟ್ಯಾಕ್ಸಸ್ ಆರ್ ಕನ್ಸರ್ನ್. ನಾವ್ಯಾಕೆ ಸಫರ್ ಆಗ್ಬೇಕ್ರಿ? ನೀವು ಈ ಥರನೇ ಮಾಡ್ಕೊಂತ ಹೋದ್ರೆ ನಮ್ಮ ವಿ ಹ್ಯಾವ್ ಟು ಫೈಂಡ್ ಅವರ್ ಓನ್ ರೂಟ್ ಇಸ್ ಆಲ್ ಐ ಕ್ಯಾನ್ ಸೇ.